ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 23 ಫೆಬ್ರವರಿ 2026. मुरली महावाक्यಗಳು मीठे बच्चे. यह संगम युग है, चढ़ती कला का युग. इसमें सभी का भला होता है, इसलिए कहा जाता चढ़ती कला तेरे भाने सर्व का भला. ಮಧುರ ಮಕ್ಕಳೇ, ಇದು ಸಂಗಮ ಯುಗವಾಗಿದೆ, ಏರುವ ಕಲೆಯ ಯುಗ. ಇದರಲ್ಲಿ ಎಲ್ಲರದು ಕಲ್ಯಾಣ ಆಗುವುದಿದೆ. ಅದಕ್ಕಾಗಿ ಹೇಳಲಾಗ್ತದೆ, ನಿನ್ನ ಕಲ್ಯಾಣದಿಂದ, ನಿನ್ನ ಏರುವ ಕಲೆಯಿಂದ ಜಗತ್ತಿನ ಸರ್ವರ ಕಲ್ಯಾಣ ಆಗ್ತದೆ ಅಂತ. ತೇರೆ ಭಾನೆ ಸಬ್ಕ ಭಲ. ಸಂಗಮ ಯುಗ ಆತ್ಮ ತನ್ನ ಆತ್ಮನ ಮನಸ್ಸು ಜೀರೋ ಸ್ಟೇಜಿಂದ ತನ್ನ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ಉತ್ಕೃಷ್ಟ ಮನೋ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತದೆ. ಅದಕ್ಕಾಗಿ ಸಂಗಮ ಯುಗ ಏರುವ ಕಲೆ ಅಂತ ಹೇಳಲಾಗ್ತದೆ. ಆದರೆ ಸತ್ಯಯುಗ ತನ್ನ ಹೀರೋ ಸ್ಥಾನದಿಂದ ನಿಧಾನವಾಗಿ ಸ್ವಲ್ಪ ಇಳಿಯುವ ಕಲೆ ಪ್ರಾರಂಭ ಆಗ್ತದೆ ಸತ್ಯಯುಗದಿಂದ ಪಾತ್ರದೊಳಗ. ಹೀಗಾಗಿ ಸತ್ಯುಗಕ್ಕಿಂತಲೂ ಸಂಗಮ ಯುಗ ಅತ್ಯಂತ ಶ್ರೇಷ್ಠವಾಗಿದೆ. ನಿನ್ನ ಕಲ್ಯಾಣ ಆಗೋದ್ರಿಂದ, ನಿನ್ನ ಸ್ಥಿತಿ ಉತ್ತಮ ಆಗೋದ್ರಿಂದ ಬಾಕಿ ಎಲ್ಲರದ್ದು ಕಲ್ಯಾಣ ಆಗ್ತದೆ ಅಂತ. ಸ್ಥೂಲ ರೂಪದಲ್ಲಿ ನಿನ್ನ ಕಲ್ಯಾಣ ಆತಂದ್ರೆ ಯಾವಾಗ ನಾನು ಆತ್ಮ ಸತ್ಯುಗದಲ್ಲಿ ಪಾತ್ರ ಮಾಡೋದಕ್ಕಾಗಿ ಈ ಸಂಗಮದ ಸಮಯದಲ್ಲಿ ಯಾವ ಸತ್ಯುಗದ ತಯಾರಿ ಮಾಡ್ಕೊಳ್ತೀನೋ, ಈ ಕಾರಣದಿಂದ ಸ್ಥೂಲ ರೂಪದ ಜಗತ್ತಿನೊಳಗ ಕಲಿಯುಗದ ಅಂತ್ಯ ಮಾಡಬೇಕಾಗ್ತದ. ಕಲಿಯುಗದ ಮನೋವೃತ್ತಿಯ ಅಂತ್ಯ ಆಗ್ತದ, ಕಲಿಯುಗದ ಜನಸಂಖ್ಯೆ ಅಂತ್ಯ ಆಗ್ತದ. ನಿನ್ನಿಂದ ಸರ್ವರ ಕಲ್ಯಾಣ ಅಂತ. ಇನ್ನು ಸೂಕ್ಷ್ಮ ರೂಪದಲ್ಲಿ ಯಾವಾಗ ಮನಸ್ಸು ಏರುವ ಕಲೆ ಕಡೆಗೆ ಹೋಗ್ತದ, ಮನಸ್ಸು ಪರಮಾತ್ಮನಿಗೆ ಅರ್ಪಣೆ ಆಗ್ತದೋ, ಆಗ ಉಳಿದ ಎಲ್ಲ ವಿಚಾರಗಳು, ಜನ್ಮಾಂತರದ ಅನೇಕ ವಿಚಾರಗಳೇನದಾವ ಅವುಗಳದು ಕಲ್ಯಾಣ ಆಗ್ತದ. ಬುದ್ಧಿಯ ಕಲ್ಯಾಣ ಆಗ್ತದ, ಸಂಸ್ಕಾರಗಳ ಕಲ್ಯಾಣ ಆಗ್ತದ. ಅದಕ್ಕಾಗಿ ತೇರೆ ಭಾನೇ ಸಬ್ಕ ಭಲ ಅಂತ ಹೇಳಲಾಗ್ತದೆ. ಪ್ರಶ್ನೆ: ಬಾಬಾ ಸಭಿ ಬ್ರಾಹ್ಮಣ ಬಚ್ಚೋं को बहुत बहुत बधाइयाँ देते हैं क्यों? ಬಾಬಾ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಬಹಳಷ್ಟು ಶುಭಾಶಯಗಳನ್ನು ಕೊಡ್ತಾರೆ, ಯಾಕೆ? ಉತ್ತರ: क्योंकि बाबा कहते हैं तुम मेरे बच्चे मनुष्य से देवता बनते हो. ಬಾಬಾ ನಮ್ಗೆ ಹೇಳ್ತಾರೆ, ಮಕ್ಕಳೇ, ನೀವು ನನ್ನ ಮಕ್ಕಳು, ಮನುಷ್ಯರಿಂದ ದೇವತಾ ಆಗಲಿದ್ದೀರಿ. ಅರ್ಥಾತ್ ಯಾವುದು ಮನುಷ್ಯ ಅಂದರೆ ಮನುಷ್ಯ ಕಾನ್ಷಿಯಸ್ಸಲ್ಲಿ ಮನುಷ್ಯ ಎನ್ನುವ ಭಾವ ಇದೆ, ದೇಹ ಎನ್ನುವ ಭಾನ ಇದೆ, ಸಾಯುವೇನು ಎನ್ನುವಂತಹ ಸ್ಮೃತಿ ಇದೆ. ನನ್ನವರಿಗೇನಾದರೂ ಆಗಿತ್ತು, ಇದು ನನ್ನದು, ಇದು ನನಗಾಗಿ ಇರಲಿ, ಅಥವಾ ನಾನು ಹೀಗೇ ಇರಬೇಕು, ನಾನು ಕಮ್ಜೋರ್ ಇದ್ದೀನಿ ಅಥವಾ ನಾನು ಧನವಾನ್ ಇದ್ದೀನಿ, ನಾನು ಬಡವನಿದ್ದೀನಿ ಅನ್ನುವ ಅನೇಕ ರೀತಿಯ ಭೇದ ಭಾವ, ಏರಿಳಿತಗಳು, ಹೆಚ್ಚು ಕಡಿಮೆಗಳು ಇವೆಲ್ಲ ಪಟಲದಲ್ಲಿ ಇವೆ. ಇದಕ್ಕೇನೆ ಮನುಷ್ಯ ಅಂತ ಹೇಳೋದು. ಮನುಷ್ಯರಿಂದ ದೇವತಾ ಆಗೋದು ಅಂದರೆ ದೇವತಾ ಅರ್ಥಾತ್ ಒನ್ನೆಸ್. ಪಾತ್ರದಲ್ಲಿ ಎಷ್ಟೇ ವಿಭಿನ್ನತೆ ಇದ್ರೂ ಎಲ್ಲರೊಳಗೂ ಆತ್ಮಸ್ಮೃತಿ ಇರೋದ್ರಿಂದ, ಆತ್ಮ ಚೇತನವನ್ನು ನೋಡುವಂತಹ ಒಂದು ದಿವ್ಯ ದೃಷ್ಟಿ ಇರೋದ್ರಿಂದ, ಶುದ್ಧ ದೃಷ್ಟಿ ಇರೋದ್ರಿಂದ ಅಲ್ಲಿ ಏಕತೆ ಇದೆ, ಅಲ್ಲಿ ಸಮಭಾವಿದೆ, ಸದ್ಭಾವಿದೆ, ಪರಸ್ಪರ ಸತ್ಯ ಪ್ರೇಮ ಇದೆ, ವಿಶ್ವಾಸ ಇದೆ. ಇದು ಮನುಷ್ಯರಿಂದ ದೇವತಾ ಆಗುವಂತಹ ಜೀವನ. ಅದಕ್ಕಾಗಿ ಈ ಒಂದು ಇಂತಹ ಜೀವನವನ್ನು ಆಯ್ಕೆ ಮಾಡ್ಕೋತಾ ಇರೋದ್ರಿಂದ ಬಾಬಾ ಮಕ್ಕಳಿಗೆ ಶುಭಾಶಯ ಕೊಡ್ತಾರೆ. तुम अभी रावण की जंजीरों से छूटते हो, तुम स्वर्ग की राजाई पाते हो. ರಾವಣನ ಎಲ್ಲ ಸರಪಳಿಯಿಂದ ಈ ಮನಸ್ಸು ಬಂಧಿತ ಆಗಿದೆಯಲ್ಲ, ಅದರಿಂದ ಮುಕ್ತ ಆಗ್ತದೆ. ಎಲ್ಲಿ ರಾವಣ ಯಾವ್ಯಾವ ನಿಯಮಗಳನ್ನು ಹೇಳಿ, ವಿಷಯಗಳನ್ನು ತುಂಬಿ ಅನೇಕ ಮೈಂಡ್ಸೆಟ್ ಒಳಗೆ ಅದನ್ನು ಫಿಟ್ ಮಾಡಿಬಿಟ್ಟಿದೆ, ಅದೆಲ್ಲದರಿಂದ ಈಗ ಮನಸ್ಸು ಮುಕ್ತ ಆಗಲಿದೆ. ಅದೆಲ್ಲದರಿಂದ ಹೊರಗೆ ಬಂದು ನೀವು ಸ್ವರ್ಗದ ರಾಜಾಯಿಯನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಪಾಸ್ ವಿತ್ ಆನರ್ ಬಂತೆ ಹೋ. ಅದಕ್ಕಾಗಿ ಈ ಸಮಯದಲ್ಲಿ ಮಾಯೆ ಮೇಲೆ ವಿಜಯಿ ಆಗ್ತೀರಿ. ಎಲ್ಲ ವಿಷಯಗಳಲ್ಲೂ ಕೂಡ, ಪರೀಕ್ಷೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಸತ್ಯವನ್ನು ತಿಳಿದು ಅಸತ್ಯ ಹಾಗೂ ಈ ನಾಟಕದ ಮಾತುಗಳಿಂದ ಪರೆಯಾಗ್ತೀರಿ. ಪಾಸ್ ವಿತ್ ಆನರ್ ಆಗ್ತೀರಿ. ಮೇನೆ ಹಿ ಇಸಿಲಿಯೇ ಬಾಬಾ ತುಮ್ಹೆ ಬಹುತ್ ಬಹುತ್ ಬಧಾಯಿಯಾ ದೇತೆ ಹೇ. ನಾನು ಇದನ್ನು ಮಾಡೋದಿಲ್ಲ, ನಾನು ವಿಜಯ ಆಗೋದಿಲ್ಲ,
ನಾನು ವಿಜಯಿ ಮಾಡಿಸ್ತೀನಿ, ಅದಕ್ಕಾಗಿ ನಿಮಗೆ ಇಷ್ಟೊಂದು ಶುಭಾಶಯಗಳನ್ನ ಕೊಡ್ತೀನಂತಾರೆ ಬಾಬಾ. ತುಮ್ ಆತ್ಮ ಏ ಪತಂಗ್ ಹೋ, ತುಮ್ಹಾರಿ ಡೋರ್ ಮೇರೆ ಹಾತ್ ಮೇ ಹೇ, ಮೈ ತುಮ್ಹೆ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ. ನೀವೆಲ್ಲ ಪತಂಗಿದ್ದೀರಿ, ನಿಮ್ಮ ನೀವು ಹಾರ್ತೀರಿ, ನಿಮ್ದೆಲ್ಲ ಸೂತ್ರ ಮುಖ್ಯವಾಗಿರುವಂತಹ ದಾರ ನನ್ನ ಕೈಯಲ್ಲಿದೆ ಅಂತಾರೆ ಬಾಬಾ. ಅದಕ್ಕಾಗಿ ನೀವು ಸ್ವರ್ಗದ ಮಾಲೀಕರನ್ನಾಗಿ ನಾನು ಮಾಡ್ತೀನಿ. ಅರ್ಥಾತ್ ನೀವು ಅಂತಂದ್ರೆ ಬಾಬಾ ಹೇಳೋದು ಮನಸ್ಸಿಗೆ ಹೇಳ್ತಾರ, ಪಾತ್ರಕ್ಕೆ ಹೇಳ್ತಾ ಇದ್ದಾರೆ ನೀವು ಪತಂಗಿದ್ದೀರಿ ಅಂತ. ಆತ್ಮ ಅಂತೂ ನಿರಾಕಾರ ಬಾಪ್ ಸಮಾನ್ ಇದೆ, ಬಂಧನ್ ಮುಕ್ತಿದೆ. ನಿರಾಕಾರ ಆತ್ಮ ನಿರಾಕಾರ ಆತ್ಮನಿಂದ ಅಗಲಿದಂಥ ಮನಸ್ಸಿಗೆ ಬಾಬಾ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ನೀನು ನನ್ನ ಕಂಟ್ರೋಲ್ನಲ್ಲಿ ನಡೀತಾ ಇದೆಯಾ ಅಂತ. ಈಗ ಯಾವಾಗ ಬಾಬಾ ಅದಕ್ಕೆ ಶಿಕ್ಷಣ ಕೊಡ್ತಾರೋ ಅದು ಮೂಲ ಮನಸ್ಸಿನಲ್ಲಿ ಒಂದಾಗ್ತದೆ. ನಾನು ನಿನಗೆ ಸ್ವರ್ಗದ ಮಾಲೀಕ್ ಮಾಡ್ತೀನಿ ಅಂತಾರೆ ಬಾಬಾ. धारणेಗಾಗಿ मुख्य सार पास विद ऑनर होने के लिए एक बाबा को याद करना, किसी भी देहधारी को नहीं. ಪಾಸ್ ವಿದ್ ಆನರ್, ಗೌರವಾನ್ವಿತ ತೇರ್ಗಡೆ ಆಗಬೇಕು ಅಂತಂದರೆ ಅರ್ಥಾತ್ ನಾಟಕವನ್ನು ರಿಯಲ್ ಅಂತ ತಿಳಿಯದೆ ತನ್ನನ್ನು ತಾನು ನಿರಂತರ ಆತ್ಮಸ್ಥಿತಿಯಲ್ಲಿ ನ್ಯಾರ ಸ್ಥಿತಿಯಲ್ಲಿ ಅನುಭವ ಮಾಡೋದೇ ಪಾಸ್ ಆಗೋದು. ಈ ರೀತಿ ಪಾಸ್ ವಿದ್ ಆನರ್ ಅಂತ ಹೇಳ್ತಾರೆ ಬಾಬಾ. ಪಾಸ್ ವಿದ್ ಆನರ್ ಆಗಬೇಕು ಅಂದರೆ ಒಬ್ಬ ನಿರಾಕಾರ ಬಾಬಾ ಸತ್ಯ ಅನ್ನೋದನ್ನು ಬಿಟ್ಟರೆ ಬಾಕಿ ಎಲ್ಲವೂ ಡ್ರಾಮಾ ಆಗಿದೆ, ಯಾವುದೂ ನಿಜ ಅಲ್ಲ. ಈ ಮಾತು, ಈ ಪ್ರೀತಿ, ಉಣುವ ತಿನ್ನುವ, ನನ್ನವರು ನಿನ್ನವರು ಅನ್ನೋದೇನಿದೆ ಇದು ಎಲ್ಲ ಆ್ಯಕ್ಟಿಂಗ್ ಒಳಗೆ ನಡೀತಾ ಇದೆ. ಇದು ರಿಯಲ್ ಅಲ್ಲ. ಆತ್ಮಿಕ್ ಸ್ಥಿತಿ ಏನಿದೆ ಅದು ಮಾತ್ರ ರಿಯಲ್. ಬಾಬಾ ರಿಯಲ್ ಇದ್ದಾರೆ. ರಿಯಲ್ ಬಾಬಾ ಒಬ್ಬರನ್ನೇ ನೆನಪು ಮಾಡ್ರಿ, ಬಾಕಿ ದೇಹಧಾರಿಗಳನ್ನು ನೆನಪು ಮಾಡಬೇಡ್ರಿ. ಇನ್ನು ಆಂಖೋ ಸೆ ಜೋ ದಿಖಾಯಿ ದೇತಾ ಹೇ ಉಸೆ ದೇಖ್ತೆ ಭಿ ನಹಿ ದೇಖ್ನಾ. ಈ ಕಣ್ಣುಗಳಿಂದ ಏನೆಲ್ಲ ಕಾಣಿಸ್ತಾ ಇದೆ ಅದನ್ನು ನೋಡಿಯೂ ಕೂಡ ನೋಡದಂತೆ ಇರಬೇಕಾಗಿದೆ. सेकेंड पॉइंट, हम अमर लोक की यात्रा पर जा रहे हैं, इसलिए मृत्युलोक का कुछ भी याद न रहे. ಅಮರಲೋಕದ ಯಾತ್ರೆಗೆ ಹೋಗ್ತಾ ಇದ್ದೇನೆ ಅಂದರೆ ಮನಸ್ಸು ಅಮರಲೋಕಕ್ಕೆ ಹೋಗ್ತಾ ಇದೆ. ಅಮರಲೋಕ ಯಾವುದು? ಮನಸ್ಸಿನ ಅಮರಲೋಕ ಆತ್ಮದ ಮೂಲ ಸ್ಥಿತಿ, ಶಾಂತ ಸ್ಥಿತಿ, ಪ್ರೇಮ ಸ್ವರೂಪ ಸ್ಥಿತಿ, ಆನಂದ ಸ್ವರೂಪ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಅಮರಲೋಕ. ಆತ್ಮ ಅಮರ ಇದೆ, ಆತ್ಮನ ಮೂಲ ಸ್ಥಿತಿ ಅಮರಲೋಕ. ಆ ಅಮರಲೋಕಕ್ಕೆ ಹೋಗಬೇಕು ಅಂತಂದರೆ, ಅಮರಲೋಕದ ಯಾತ್ರೆ ಮಾಡಬೇಕು ಅಂದರೆ, ಅಮರಲೋಕದ ಯಾತ್ರೆ ಮಾಡೋದು ಈ ಮನಸ್ಸು. ಅದಕ್ಕಾಗಿ ಮೃತ್ಯು ಲೋಕ ಸ್ವಲ್ಪವೂ ನೆನಪಿಗೆ ಬರಬಾರ್ದು ಅಂತಾರೆ ಬಾಬಾ. ಯಾಕೆ? ಮೃತ್ಯು ಲೋಕದಲ್ಲಿ ಆಕರ್ಷಣೆ ಇದೆ. ಮೃತ್ಯು ಲೋಕದಲ್ಲಿ ಏನೆಲ್ಲ ಇದೆ? ಕೇವಲ ಆ್ಯಕ್ಟಿಂಗ್ ಮಾತ್ರ ಇದೆ, ಝೂಟ್ ಇದೆ. ಅದಕ್ಕೆ ನೆನಪು ಮಾಡಬೇಡ್ರಿ. ಇನ್ನು ಕರ್ಮೇಂದ್ರಿಯೋं से कोई भी विकर्म न हो यह ध्यान रखना है. ಈ ಕರ್ಮೇಂದ್ರಿಯಗಳಿಂದ ಯಾವ ಒಂದೂ ವಿಕರ್ಮಗಳಾಗಬಾರ್ದು, ಅದರ ಪ್ರತಿಯಾಗಿ ಬಹಳಷ್ಟು ಗಮನವನ್ನು ಕೊಡಬೇಕಾಗಿದೆ. वरदान, अपने शिक्षा स्वरूप द्वारा शिक्षा देने वाले शिक्षा संपन्न योग्य शिक्षक भव. ತಮ್ಮ ಶಿಕ್ಷೆಯ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಶಿಕ್ಷಾ ಸಂಪನ್ನ ಯೋಗ್ಯ ಶಿಕ್ಷಕರು ಆಗ್ರಿ. ಯೋಗ್ಯ ಶಿಕ್ಷಕ ಉಸೇ ಕಹಾ ಜಾತಾ ಹೈ ಜೋ ಅಪ್ನೆ ಶಿಕ್ಷಾ ಸ್ವರೂಪ ದ್ವಾರ ಶಿಕ್ಷಾ ದೇ. ಯೋಗ್ಯ ಶಿಕ್ಷಕರು ಯಾರು ಅಂದರೆ ಕೇವಲ ಶಬ್ದದಿಂದ ಹೇಳೋರಲ್ಲ, ತಮ್ಮ ಸ್ವರೂಪದಿಂದ, ತಮ್ಮ ಮೂಲ ವ್ಯಕ್ತಿತ್ವದಿಂದ ಇನ್ನೊಬ್ಬರಿಗೆ ಶಿಕ್ಷಣವನ್ನು ಕೊಡುವಂಥವ್ರು. ಉನ್ಕಾ ಸ್ವರೂಪ ಹಿ ಶಿಕ್ಷಾ ಸಂಪನ್ನ ಹೋಗ. ಅವರ ಸ್ವರೂಪವೇ ಶಿಕ್ಷಾ ಸಂಪನ್ನಾಗಿರ್ತದೆ. ಅಂದರೆ ಕೇವಲ ಶಾಂತಿ ಅಂದರೆ ಏನು ಅನ್ನುವಂಥದ್ದು ಹೇಳೋರಲ್ಲ, ಶಾಂತ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಶಾಂತ ಸ್ವರೂಪ ಸ್ಥಿತಿಯ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುವಂಥವ್ರು. ಆಗ ಅದು ಶಿಕ್ಷಾ ಸಂಪನ್ನ ಆಗಿರ್ತದೆ. ಉನ್ಕಾ ದೇಖನಾ ಚಲನಾ ಬಿ ಕಿಸ್ಕೋ ಶಿಕ್ಷಾ ದೇಗ. ಅವರ ನೋಡುವುದು, ನಡೆಯುವುದು ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಶಿಕ್ಷಣ ಕೊಡುವಂಥದ್ದಾಗಿರ್ತದೆ. जैसे साकार रूप में कदम कदम पर कर्म शिक्षक के रूप में प्रैक्टिकल में देखा. ಹೀಗೆ ಸಾಕಾರ ರೂಪದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಏನು ಕರ್ಮ ನಡೀತು, ಶಿಕ್ಷ ಸ್ವರೂಪದಿಂದ ಬ್ರಹ್ಮ ಬಾಬಾರವರು ತಮ್ಮ ಸಾಕಾರ ಜೀವನದಿಂದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಬಾಬಾ ಹೆಚ್ಚು ಉಪದೇಶ ಮಾಡ್ತಿರ್ಲಿಲ್ಲ, ತಮ್ಮ ಸ್ವರೂಪದಿಂದನೇ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಎಷ್ಟೋ ಮಕ್ಕಳು ಬಾಬಾರ ಹತ್ರ ಹೋಗ್ತಿದ್ರು, ಪ್ರಶ್ನೆ ಕೇಳಬೇಕಂತ ಅನ್ಕೋತಿದ್ರು. ಬಾಬಾರ ದಿವ್ಯ ಸ್ವರೂಪವನ್ನು ನೋಡಿ ಅವರಿಗೆ ಉತ್ತರ
ಸಿಕ್ಬಿಡ್ತಾ ಇತ್ತು. ಜಿಸ್ಕೋ ದೂಸರೆ ಶಬ್ದೋ ಮೇ ಚರಿತ್ರ ಕೇತೆ ಹೇ. ಕೇವಲ ಶಬ್ದದಿಂದಲ್ಲ, ತಮ್ಮ ಚರಿತ್ರೆಯ ಮೂಲಕ, ತಮ್ಮ ನಡವಳಿಕೆಯ ಮೂಲಕ, ಸ್ವರೂಪದಿಂದ ಬಾಬಾ ಶಿಕ್ಷಣವನ್ನು ಕೊಡ್ತಿದ್ರು. किसी को वाणी द्वारा शिक्षा देना तो कॉमन बात है, लेकिन सभी अनुभव चाहते हैं. ಎಲ್ಲರಿಗೂ ಶಬ್ದದಿಂದ ಶಿಕ್ಷಣ ಕೊಡುವುದು, ಉಪದೇಶ ಕೊಡುವುದಿದೆಯಲ್ಲ, ಪಾಠ ಕಲಿಸೋದಿದೆಯಲ್ಲ, ಇದು ಕಾಮನ್ ಮಾತು, ಇದೇನು ಹೊಸತನ ಅಲ್ಲ. ಆದರೆ ಬಾಬಾ ಹೇಳ್ತಾರೆ, ಎಲ್ಲರೂ ಬಯಸೋದು ನಮ್ಮ ಅನುಭವವನ್ನು. तो अपने श्रेष्ठ कर्म श्रेष्ठ संकल्प की शक्ति से अनुभव कराओ. ತಮ್ಮ ಶ್ರೇಷ್ಠ ಕರ್ಮದಿಂದ, ಸಂಕಲ್ಪ ಶಕ್ತಿಯಿಂದ ಇನ್ನೊಬ್ಬರಿಗೆ ಅನುಭವಿಯನ್ನಾಗಿ ಮಾಡಿಸ್ರಿ. स्लोगन: संकल्पों की सिद्धि प्राप्त करने के लिए आत्मा शक्ति की उड़ान भरते चलो. ಸಂಕಲ್ಪಗಳ ಸಿದ್ಧಿ ಪ್ರಾಪ್ತ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಮಾಡಿದ ಸಂಕಲ್ಪ ಸಿದ್ಧ ಆಗಬೇಕು. ಅರ್ಥಾತ್ ಡ್ರಾಮಾನುಸಾರ ಏನು ಆಗಬೇಕಾಗಿದೆ ಕೇವಲ ಅದೇ ಸಂಕಲ್ಪ ನಡಿಬೇಕು, ಬಾಕಿ ವ್ಯರ್ಥ ಸಂಕಲ್ಪ ನಡಿಲೇಬಾರ್ದು. ಸಂಕಲ್ಪಗಳ ಸಿದ್ಧಿ ಪ್ರಾಪ್ತ ಮಾಡ್ಕೊಳ್ಬೇಕು ಅಂದರೆ ಆತ್ಮದ ಶಕ್ತಿಯ ಉಡಾನ್, ಆ ಶಕ್ತಿಯ ಒಂದು ತುಂಬ್ರಿ ಅಂತ ಹೇಳ್ತಾರೆ ಬಾಬಾ. ಉಡಾನ್ ಭರ್ತೆ ಚಲೋ. ಅವ್ಯಕ್ತಿಶಾರೆ, ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರೂ ಆಗ್ರಿ. ಸಂಘಟನ್ ಕೋ एकता के सूत्र में पिरोने के लिए वाणी की शक्ति पर विशेष ध्यान दो. ಸಂಘಟನೆಯನ್ನ ಒಂದಾಗಿರುವ ಸೂತ್ರದೊಳಗ, ಏಕತೆಯ ಸೂತ್ರದಲ್ಲಿ ಬಂಧಿಸಬೇಕು ಅಂದರೆ, ಅದನ್ನು ಆ ಸೂತ್ರದಲ್ಲಿ ತಿರುಗಿಸ್ಬೇಕು ಅಂತಂದರೆ ವಾಣಿಯ ಶಕ್ತಿ ಮೇಲೆ ಅಟೆನ್ಷನ್ ಕೊಡ್ರಿ. ನಮ್ಮ ಶಬ್ದಗಳಲ್ಲಿ ಶಕ್ತಿ ಇದೆ, ಆ ಶಬ್ದಗಳ ಶಕ್ತಿಯ ಮೇಲೆ ಅಟೆನ್ಷನ್ ಕೊಡ್ರಿ. ವಾಣಿ ಸದಾ ನಿರ್ಮಲ್ ಹೋ. ಬಾಬಾ ಹೇಳ್ತಾರೆ, ವಾಣಿ ಹೇಗಿರಬೇಕು? ಬಹಳ ನಿರ್ಮಲ್ ಆಗಿರಬೇಕು. ಕಮ್ ಬೋಲೋ, ಧೀರೆ ಬೋಲೋ, ಮೀಠಾ ಬೋಲೋ. ಕಡಿಮೆ ಮಾತನಾಡ್ರಿ, ಮೆಲ್ಲಗೆ ಮಾತನಾಡ್ರಿ ಮತ್ತು ಮಧುರವಾಗಿ ಮಾತಾಡ್ರಿ. ಸಮ್ಮಾನ್ ಜನಕ್ ಬೋಲ್ ಹಿ ಬೋಲೋ. ಇನ್ನೊಬ್ಬರಿಗೆ ಆ ಮಾತಿನಲ್ಲಿ ಶಿಕ್ಷಣ ಸಿಗಬೇಕು, ಆ ಮಾತಿನಲ್ಲಿ ಗೌರವವೂ ಇರಬೇಕು, ಅಂಥ ಮಾತುಗಳನ್ನು ಹೇಳ್ರಿ. ಅವಿ ತಕ್ ಸಾಧಾರಣ ಬೋಲ್ ಜಾದಾ ಹೇ. ಇಲ್ಲಿವರೆಗೆ ಮಾತಾನು ಆಡ್ತೀರಿ, ಆದರೆ ಮಾತು ಬಹಳ ಸಾಧಾರಣ ಇದ್ದಾವೆ, ಆದರೆ ಮಾತಿನಲ್ಲಿ ಬಲ ಇರಬೇಕು ಅಂತಾರೆ ಬಾಬಾ. ಅಲೌಕಿಕ್ ಬೋಲ್ ಹೋ, ಪರಿಸ್ತೋಂಕಿ ಬೋಲ್ ಹೋ. ಸಾಧಾರಣ ಮಾತು ಭಾಳ ಮಾತಾಡಿದ್ದೀರಿ, ಈಗ ಅದು ಸಾಕು. ಈಗ ಅಲೌಕಿಕ ಮಾತುಗಳನ್ನು ಆಡ್ರಿ, ಪರಿಸ್ಥಿತಿಗಳ ಹಾಗೆ ಮಾತಾಡ್ರಿ. ಹರ್ ಬೋಲ್ ಮಧುರ್ ಹೋ. ಮಧುರ್ ಅಂದರೆ ಪವಿತ್ರ, ಆತ್ಮಿಕ್ ವೃತ್ತಿಯಿಂದ ತುಂಬಿರುವಂಥದ್ದಿರಲಿ. ಅವೇಸ್ ಬಾತ್ ಪರ ಟೆನ್ಷನ್ ಅಂಡರ್ಲೈನ್ ಕರೋ ತ ಪ್ರತ್ಯಕ್ಷತಾ ಹೋಗಿ. ಸಂಘಟನೆಯನ್ನು ಏಕ ಸೂತ್ರದಲ್ಲಿ ತರಬೇಕು ಅಂತಂದರೆ ಮಾತು ಬಹಳ ಮುಖ್ಯ ಇದೆ. ಮಾತು ಕೂಡ ಸುಮ್ಮನೆ ಹಾಗೇ ಮಾತಲ್ಲ, ಆ ಮಾತಿನಲ್ಲಿ ಬಲ ಇರಬೇಕು, ಪರಿಸ್ಥಿತಿಯ ಒಂದು ಸ್ಮೃತಿ ಇರಬೇಕು, ಉತ್ತಮವಾಗಿರಬೇಕು, ಪವಿತ್ರವಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಈ ಮಾತಿನ ಮೇಲೆ ಇನ್ನು ಮುಂದೆ ಅಂಡರ್ಲೈನ್ ಮಾಡಿರಿ, ವಿಶೇಷ ಅಟೆನ್ಷನ್ ಕೊಡ್ರಿ. ಆಗ ನಿಜವಾಗಿಯೂ ಪರಮಾತ್ಮನ ಪ್ರತ್ಯಕ್ಷತೆ ಆಗಲಿಕ್ಕೆ ಸಾಧ್ಯವಿದೆ. ಈಗ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ಈ ನಿರಾಕಾರಿ ಜಗತ್ತಿನಿಂದ ಅಗಲಿ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬಂದಿರುವೆ. ನಾನು ಮೂಲ ಆತ್ಮ. ಇಲ್ಲಿವರೆಗೆ ನಾನು ಮಧುರವಾಗಿರುವ ನಿರ್ಮಲವಾಗಿರುವ ಸತ್ಯವನ್ನು ಮರೆತು ಸಾಕಾರ ಶರೀರವೇ ನಿಜವೆಂದು ಸಾಕಾರ ಜಗತ್ತಿನಲ್ಲಿ ನಡೆಯುವ ಮಾತುಕತೆಗಳನ್ನು ಅದೇ ದೃಷ್ಟಿಯಲ್ಲಿ ವ್ಯರ್ಥವಾಗಿ ಮಾತನಾಡಲಾಗುತ್ತಿತ್ತು. ಆದರೆ ಈಗ ವಾಣಿಯಿಂದ ಪರೆಯಾಗಿರುವ ನಾನು ಆತ್ಮನಿಗೆ ಯಾವ ಮಾತಿನ ಅವಶ್ಯಕತೆ ಇಲ್ಲ. ನಾನು ಸೈಲೆನ್ಸ್ನ ಶಕ್ತಿ ಉಳ್ಳಂತಹ ಆತ್ಮ. ಶಬ್ದದಿಂದ ಪರೆಯಾಗುವ ಶಕ್ತಿ ಹೊಂದಿರುವೆ. ಆದರೆ ಸಂಘಟನೆಯನ್ನು ಏಕ ಸೂತ್ರದಲ್ಲಿ ಬಂಧಿಸುವ ಸಲುವಾಗಿ ಒಂದು ವೇಳೆ ಮಾತುಗಳನ್ನು ಆಡಿದರೂ ಸಹ ಆ ಮಾತಿನಲ್ಲಿ ಶಕ್ತಿ, ಪ್ರೀತಿ ಹಾಗೂ ಮಧುರತೆ ಇರಬೇಕಾಗಿದೆ. ಮಾತಿನಲ್ಲಿ ಮಧುರತೆ ಅರ್ಥಾತ್ ನನ್ನನ್ನು ನಾನು ಆತ್ಮವೆಂದು ತಿಳಿದು ಎಲ್ಲರೊಳಗೂ
ಆತ್ಮ ಸ್ವರೂಪವನ್ನು ನೋಡುತ್ತಾ ಮಾತನಾಡುವುದು. ಇದೇ ನಿರ್ಮಲ ವಾಣಿ, ಇದೇ ಶುದ್ಧ ವಾಣಿ. ಇಂಥ ವಾಣಿಯಿಂದ ಮಾತ್ರ ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ತರಲು ಸಾಧ್ಯವಿದೆ. ಈಗ ಆತ್ಮಿಕ ಅವಸ್ಥೆಯ ಜೊತೆಗೆ ಮಾತನಾಡುವ ಮಾತಿನ ಮೇಲೂ ಕೂಡ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ನಾನು ಫರಿಸ್ತಾ, ನಾನು ಶಿವಶಕ್ತಿ ಆತ್ಮ. ಸಾಧಾರಣ ಮಾತುಗಳಲ್ಲ, ನನ್ನ ಪ್ರತಿಯೊಂದು ಮಾತು ಫರಿಸ್ತಾ ರೂಪದ್ದು, ಶಕ್ತಿಶಾಲಿಯಾಗಿರುವಂಥದ್ದು. ಹೀಗಾಗಿ ನಿರಾಕಾರಿ ಸಾಕ್ಷಿ ಸ್ಥಿತಿಯಲ್ಲಿ ಇರ್ತಾನೂ ಕೂಡ ನನ್ನ ಮೂಲ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಮಾತು ಸಹಜವಾಗಿ ಬಾಪ್ ಸಮಾನ್ ಫರಿಸ್ತಾ ರೂಪದ ಶಬ್ದಗಳೇ ಬರುತ್ತಿರುವುದನ್ನು ಗಮನಿಸುತ್ತಿರುವೆ. ಓಂ ಶಾಂತಿ.